ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಮಗಳೇ, ನಿಮ್ಮ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಡೋದು ನೀನು ಮಾಡ್ಲಿ ಅಂತನಾ ಅಥವಾ ನಾವು ಮಾಡ್ಲಿ ಅಂತನಾ? ಏನಪ್ಪ ನೀನು ಒಂದ್ ಹೋಮ್ವರ್ಕ್ ಮಾಡ್ಸಕ್ಕೆ ಕುಯ್ಯ ಅಂತ ಇಷ್ಟ ದಿನ ಸುಬ್ಬು ಮಾಡಿಸ್ತಿದ್ರು, ಇವಾಗ ಶ್ರಾವಣಿ ಅತ್ತೇನು ಮಾಡಿಸ್ತಿದ್ದಾರೆ. ರಾವಣಿ ನಿನ್ ತನಕನೂ ಬದ್ಬಿಟ್ಲ? ಇರಲಿ, ಅವಳನ್ನ ನಿನ್ ತನಕ ಬರೋದಕ್ಕೆ ನಾನು ಬಿಡಲ್ಲ. ಬಾ ಮಾಡಿಸ್ತೀನಿ ಹೋಮ್ವರ್ಕ್. ರೀ ರೀ ಅಲ್ಲವೇ ಈ ರೀ ಅಂತ ಕರೆದಿದ್ದು ನಾನು ಕಣ್ರಿ. ತಿಂಡಿಗೇನ್ ಮಾಡ್ಲಿ? ತಾನ ಇವತ್ತು ನೀನ್ ತಿಂಡಿ ಮಾಡ್ತೀಯ? ಅಯ್ಯೋ ಕರ್ಮವೇ, ಇಷ್ಟು ದಿನ ಅತ್ತೆ ಮಾಡ್ತಿದ್ರು, ಅಚ್ಚುಕಟ್ಟಾಗಿ ತಿಂತಾ ಇದ್ದೆ. ನೀನು ಮಾಡ ತಿಂಡಿ ಇಡ್ಲಿ ಸಾಂಬಾರ್ ಮಾಡಿದ್ರೆ ಇಡ್ಲಿಗಿಂತ ಸಾಂಬಾರೇ ಗಟ್ಟಿ ಇರುತ್ತೆ. ಚಿತ್ರಾನ್ನ ಮಾಡಿದ್ರೆ ಅದು ವಿಚಿತ್ರವಾಗಿರುತ್ತೆ. ನೀನು ಪೂರಿ ಸಾಗುನೋ ನಮ್ಮನ್ನೇ ಸಾಗ್ ಹಾಕ್ಸತ್ತೆ. ಕರೆಕ್ಟ್ ಆಗಿ ಹೇಳಿದೆ ಕಣಲೇ ದರಿದ್ರ. ಇವತ್ತು ಮನೆಯಲ್ಲಿ ಯಾರು ಇಲ್ಲ, ಹೋಟ್ಲಿಂದ ಆರ್ಡ್ರ್ ಮಾಡಿಸ್ಕೊಂಡು ತಗೊಂಡು ಬಂದು ತಿನ್ನದೆ. ಹೋಟ್ಲಿಂದ ತರಿಸ್ಕೊಂಡು ತಿಂದ್ರೆ ಹೊಟ್ಟೆ ಉಬ್ಬರಿಸ್ಕೊಳತ್ತೆ. ಯಾರು ಇಲ್ದೇ ಇದ್ದಾಗ ನಿಮಗ್ ತಿನ್ನಕ್ ನಾನು ಮಾಡಿ ಹಾಕ್ತಿದ್ದೀನಲ್ಲ, ಅದಕ್ಕೆ ಬೆಲೆ ಕೊಡಿ. ಉಪ್ಪಿಟ್ಟು ಮಾಡ್ತೀನಿ, ಅದನ್ನೇ ತಿನ್ನಿ. ಉಪ್ಪಿಟ್ಟು ಯಾಕೆ ಮಾಡ್ತೀಯಾ? ಉಪ್ಪನ್ನೇ ಒಂದು ತಟ್ಟೆಲಿ ಹಾಕೊಂಬಂದು ತಂದು ಕೊಟ್ಬಿಡು, ಚೆಂದು ಒಂದು ನೀರು ಕುಡಿದು ಬಿಡ್ತೀವಿ. ಆಯ್ತು ಅತ್ತೆ, ಹಾಗೆ ಮಾಡ್ತೀನಿ. ಅಯ್ಯೋ ಅಯ್ಯೋ ಲೇ 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 ಪುನಿನ ಧನ ಧನ ಕೊಡದ ಲಕ್ಷ್ಮಿ. ಯಾವ ಇವೆಲ್ಲ ಎಷ್ಟು ದೊಡ್ಡದಾಗ್ತಿದೆ ನೋಡು ನಿನ್ನ ಹೆಂಡತಿ ಬಾಯಿ. ಏನು ಮಾಡೋದು ಮಮ್ಮಿ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಕಟ್ಕೊಂಡ ಮೇಲೆ ಕಾಟ ಅನುಭವಿಸ್ಲೇಬೇಕು. ಆ ವಿಷಯ ಬಿಡು. ಈಗ ಈ ಮನೆಯವರೆಲ್ಲ ಸಪ್ರೇಟ್ ಆಗಿ. ಮಗಳೇ, ನೀನು ಹೋಮ್ವರ್ಕ್ ಮಾಡಿದ್ ಸಾಕು, ಆಟ ಸಾಕಾ? ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಅಪ್ಪ. ಪುಸ್ತಕ ತಗೊಂಡು ಹೋಗಪ್ಪ. ಹೇಳ ಮಮ್ಮಿ, ಈಗ ಈ ಮನೆಯವರೆಲ್ಲ ಸಪ್ರೇಟ್ ಆಗಿ ಹೋಗಿದಾರಲ್ಲ, ವಾಪಸ್ ಬರ್ತಾ ಒಂದಾಗಿ ಬರ್ತಾರ ಅಂತ. ಶ್ರಾವಣಿ ಅತ್ತೆ, ಅಜ್ಜಿ, ತಾತ, ಸುಬ್ಬು ಮಾಮ ಎಲ್ಲ ಒಟ್ಟಿಗೆ ಬರ್ತಿದ್ದಾರೆ. ಸುಬ್ಬು ಮಾಮ, ಐಶು, ನನಗೇನು ತಂದಿಲ್ವಾ? ನಿನಗೆ ತುಂಬಾ ಆಟ ಸಾಮಾನು ತಂದಿದ್ದೀನಿ, ಆಮೇಲೆ ಕೊಡ್ತೀನಿ. ಹೌದಾ? ಥ್ಯಾಂಕ್ ಯು ಸುಬ್ಬು ಮಾಮ. ವೆಲ್ಕಮ್. ಬರೀ ಸುಬ್ಬು ಮಾಮಂಗೆ ಅಷ್ಟೇ ನಮ್ಮ ಮುತ್ತು, ನನಗೆ ಕೊಡಲ್ವಾ? ನಾನು ನಿನ್ಗೋಸ್ಕರ ಆಟ ಸಾಮಾನು ತಂದಿದ್ದೀನಿ. ಹೌದಾ ಶ್ರಾವಣಿ ಅತ್ತೆ? ಥ್ಯಾಂಕ್ ಯು. ಏನು ಅಳಿಂದ್ರೆ, ಹೇಗಿದ್ದೀರಿ? ಯಾಕೆ ಹಾಗೆ ನೋಡ್ತಿದ್ದೀರಾ? ದೇವಸ್ಥಾನದಿಂದ ಬಂದವ್ರನ್ನ ಯಾವತ್ತೂ ನೋಡೇ ಇಲ್ವಾ? ಹಾಗಲ್ಲ ಶ್ರಾವಣಿಯಮ್ಮರೇ, ದೇವಸ್ಥಾನದಿಂದ ಬಂದಮೇಲೆ ನಮ್ಮ ಮುಖದಲ್ಲಿ ಕಳೆ ಬಂದಿರುತ್ತೆ, ಅಂಥವ್ರ ಮುಖ ನೋಡಿದ್ರೆ ಪುಣ್ಯ ಬರುತ್ತೆ ಅಂತ ಅವ್ರ ನಂಬಿಕೆ ಅಲ್ವಾ ಬೀಗ್ರೆ? ಹೌದೌದು, ಎಲ್ರ ಮುಖದಲ್ಲೂ ಕಳೆ ಎದ್ದು ಕಾಣ್ತಾ ಇದೆ. ಹೌದು, ಏನು ಎಲ್ರು ತುಂಬ ಸಂತೋಷವಾಗಿದ್ದೀರಾ? ದೇವರ ದರ್ಶನ ಚೆನ್ನಾಗಾಯ್ತೇನೋ ಅಲ್ವಾ? ಏನೇ ವಿಶಾಲವಾದ ಅಕ್ಷಿ. ಹೋಗ್ಬೇಕಾದ್ರೆ ಒಬ್ರು ಮುಖ ಒಬ್ರು ನೋಡ್ಕೊಳ್ದೆ ಕದ್ದು ಮುಚ್ಚಿ ಸಪ್ರೇಟ್ ಆಗಿ ಹೋದ್ರಿ. ಇವಾಗ ಬರ್ಬೇಕಾದ್ರೆ ಒಟ್ಟಿಗೆ ಬಂದ್ರಲ್ಲ, ಅದಕ್ಕೆ ಆಶ್ಚರ್ಯ. ಯಾಕೆ ಬೀಗ್ರೆ ಒಟ್ಟಿಗೆ ಬಂದಿರೋದು ನೋಡಿ ಸಂತೋಷ ಪಡ ಬಿಟ್ಬಿಟ್ಟು ಆಶ್ಚರ್ಯ ಪಡ್ತಾ ಇದ್ರಲ್ಲ? ಆಶ್ಚರ್ಯ ಆಗದೆ ಇರುತ್ತೆ ಅಲ್ವೇ ವಿಶಾಲವಾದ ಅಕ್ಷಿ? ಮನೇಲಿದ್ದಾಗ ಒಬ್ರು ಮುಖ ಒಬ್ರು ನೋಡ್ಕೊಂಡ್ರೆ ಹೆಜ್ಜೇನು ಕೊಚ್ಚದವ್ರ ತರ ಆಡ್ತಿದ್ರಿ. ಈಗ ನೋಡಿದ್ರೆ ದರಿದ್ರ ಜೇನಿನ ಗೂಡು ನಾವಿಲ್ಲ, ಬೇರೆ ಯಾವ್ದಾರು ಜೇನಿಲ್ಲ,
ಟುಟುಕು 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 ಅಂತ ಎಲ್ಲ ಒಟ್ಟಿಗೆ ಬಂದ್ರಲ್ಲ ಅದಕ್ಕೆ. ಕಾಂತ ಮತ್ತೆ ಈಗ ತಾನೇ ದೇವಸ್ಥಾನದಿಂದ ಬಂದಿದ್ದೀವಿ, ಇದೆಲ್ಲ ಬೇಕಾ? ಕಾರ್ತಿಕೇಯ ಚೆನ್ನಾಗಿ ಕಾಣ್ತಿದೀಯಪ್ಪ ಪಂಚೆ ಉಟ್ಕೊಂಡು. ಅಕ್ಕ ಈಗ ಪ್ರಸಾದ ಇದೆ ಒಳಗಡೆ. ಅಮ್ಮ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ಏ ಐಶು, ಇಲ್ಲೇನೆ ಮಾಡ್ತಿದ್ಯಾ? ಹೋಮ್ವರ್ಕ್ ಮಾಡ್ಬೇಕು ತಾನೆ, ನಡಿಯ ಒಳಗೆ. ಧನಲಕ್ಷ್ಮಿ ಈಗ ತಾನೇ ಬಂದಿದ್ದೀವಿ, ಮಾತಾಡ್ಸಕ್ ಬಂದಿದ್ದಾಳೆ, ಯಾಕೆ ಸುಮ್ಮನೆ ಅವಳ ಮೇಲೆ ಸಿಡಿ ಸಿಡಿ ಅಂತೀಯ? ಸಿಡಕ್ದೇ ಇದ್ರೆ ಈ ಮನೇಲಿ ನಾನು ಒಬ್ಳಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ, ನನಗೆ ಮಾತಾಡಕ್ ಬರುತ್ತೆ ಅಂತಾನೂ ಯಾರಿಗೂ ಗೊತ್ತಾಗಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆ ಥರ ಮಾಡಿಟ್ಟಿದ್ದೀರಾ. ಏ ಐಶು, ನಡಿಯ ಒಳಗೆ. ಧನಲಕ್ಷ್ಮಿ ನನ್ನ ಮಾತು ಕೇಳಿ. ಮನೆ ಸೊಸೆ ಹತ್ರ ಆಗ್ತಿದ್ದಂಗೆ ಮನೆ ಮಗಳು ದೂರ. ಶುರುವಾಯಿತು. ಲೋ ಸುಬ್ಬು, ಹೋಗಪ್ಪ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ವಿಶ್ರಾಂತಿ ತಗೋ, ಹೋಗಪ್ಪ. ನನಗೇನ್ ತಂದಿಯಪ್ಪ ಕಾರ್ತಿಕೇಯ? ಬ್ಯಾಗಲ್ಲಿ ಶ್ರಾವಣಿ ಮೊರೆ ಹೋಗಿ ಶ್ರಾವಣಿ ಮೊರೆ. ಏನು ವಿಶಾಲವಾದ ಅಕ್ಷಿ, ಶ್ರಾವಣಿನ ಸೊಸೆ ಅಂತ ಒಪ್ಕೊಂಡ್ಬಿಟ್ಯಾ? ಏನು ಬೀಗ್ರಿ ಹೀಗೆ ಮಾತಾಡ್ತೀರಾ? ಶ್ರಾವಣಿ ಮೂರು ಸೇರೋದು ಒಳಗೆ ಬಂದಮೇಲೆ ಈ ಮನೆ ಸೊಸೆ ಆಗಾಯ್ತು. ನಾವೆಲ್ಲ ಸೊಸೆ ಅಂತ ಒಪ್ಕೊಳ್ಳೇಬೇಕು. ಎಲ್ಲ ಒಟ್ಟಾಗಿ ಬಂದಿದ್ದೀವಲ್ಲ, ಅದು ನೋಡಿ ಸಂತೋಷ ಪಡಿ. ಒಟ್ಟಾಗಿ ಬರ್ಬೇಕಾಗಿತ್ತು, ಬಂದ್ವಿ. ಹಾಗಂತ ಒಟ್ಟಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ನನ್ನ ಮಗ ಸಿಕ್ತ, ನನಗಷ್ಟು ಸಾಕು. ನಾನು ಯಾರನ್ನು ಸೊಸೆ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ವಿಶಾಲು, ಸದ್ಯ 3 ಕಾಸಿಗೂ ಗತಿ ಇಲ್ಲದೆ ಇರೋಳ್ನ ಮನೆ ಸೊಸೆ ಅಂತ ಒಪ್ಕೋಬೇಕಲ್ಲ ಅಂತ ಎದೆಗೆ ಸ್ವಲ್ಪ ನೋವಾಗಿತ್ತು ಕಣೋ. ಈಗ ಸಮಾಧಾನ ಆಯ್ತು. ನೀವೆಲ್ಲರೂ ಒಟ್ಟಿಗೆ ಬಂದಿದ್ದು ನೋಡಿ ತುಂಬಾ ಸಂತೋಷ ಆಗ್ತಿದೆ. ಅನಂತ ಶಯನ ಕಾಂತಮ್ಮನವ್ರೆ, ಅಮ್ಮೋರೆ ನೀವು ಹೋಗಿ ಅಮ್ಮೋರೆ. ಸುಂದರ ಚರಿತ್ರ. ಏನ್ ಮಮ್ಮಿ? ಏನಪ್ಪಾ ಒಟ್ಟೊಟ್ಟಿಗೆ ಬಂದ್ರು ಒಟ್ಟೊಟ್ಟಿಗೆ ಇಲ್ಲ ಕಣ ಅವರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.